ಹೇಳು ಭೂಮಿ, ಆ ಮನೆಯಲ್ಲಿ ನಿನಗಾಗ್ತಾ ಇರುವ ಮುಜುಗರವೇನು? ಅದನ್ನು ಕೇಳಿದೊಡನೆ ಅವಳ ಮುಖ ಬಾಡಿ ಹೋಯಿತು. ಯಾಕೆ ಹೇಳಲು ಹಿಂಜರಿಕೆ ಆಗ್ತಾ ಇದೆನಾ? ಅಲ್ಲ, ಅಗ್ನಿ ಬಹಳ ಒಳ್ಳೆಯವರು. ಆದರೆ ನಾನು ಬಡತನದಿಂದ ಬಂದವಳು. ಅಗ್ನಿಗೆ ನಾನು ಸ್ವಲ್ಪನೂ ಸಾಟಿ ಇಲ್ಲ ಎನ್ನುವ ಕೀಳರಿಮೆ. ನಿಜ ಹೇಳಬೇಕಂದ್ರೆ ಅಗ್ನಿಗೆ ಅಂಥದ್ದೊಂದು ಜಾತಕ ದೋಷ ಇಲ್ಲದೆ ಇದ್ದಿದ್ರೆ ಇವರು ನನ್ನನ್ನು ಕಣ್ಣೆತ್ತಿನೂ ನೋಡ್ತಾ ಇರಲಿಲ್ಲ. ಅವಳ ಕಣ್ಣುಗಳು ತುಂಬಿ ಬಂದವು. ಅದು ನಿಜವಾಗಿರಬಹುದು. ಆದರೆ ಈಗ ಯಾಕೆ ಅಂಥದ್ದೊಂದು ಯೋಚನೆ? ಅಗ್ನಿಯ ಮನಸ್ಸಿನಲ್ಲಿ ಇಲ್ಲದ ವಿಚಾರವನ್ನು ನೀನೇಕೆ ಯೋಚಿಸ್ತಾ ಇದ್ದೀಯಾ ಭೂಮಿ? ಹೌದು, ಆದರೆ ಅಂದು ಆರಕ್ಷತೆಗೆ ಬಂದಿದ್ದ ಬಹಳಷ್ಟು ಜನರು ನಾನು ಅಗ್ನಿಗೆ ತಕ್ಕವಳಲ್ಲ ಎಂದು ಆಡಿಕೊಂಡಿದ್ರು. ಅದಕ್ಕೆ ಕಾರಣ ನನ್ನ ಹಿನ್ನೆಲೆ ಮತ್ತು ಬಡತನ. ಅವರ ಆಸ್ತಿ ಅಂತಸ್ತಿನ ಮುಂದೆ ನಾನೇನೂ ಅಲ್ಲ. ಅವಳ ಗಂಟಲು ಬಿಗಿಯಾಯಿತು. ಅದೇ ಸಮಯಕ್ಕೆ ಸರಿಯಾಗಿ ಅಗ್ನಿ ಮತ್ತು ಡಾಕ್ಟರ್ ಸಂಜಯ್ ಒಳಗೆ ಪ್ರವೇಶಿಸಿದರು. ಬಂದ ತಕ್ಷಣ ನೀನು ಇತ್ತ ಕಡೆ ಬಂದು ಬಿಟ್ಟೆಯಾ? ಡಾಕ್ಟರ್ ಸಂಜಯ್ ವಿಘ್ನೇಶ್ನನ್ನು ವಿಚಾರಿಸಿದಾಗ ಅವನು ಕುರ್ಚಿಯಿಂದೆದ್ದು ಅವಳ ಬಳಿ ಹೋದ. ಇಲ್ಲಿ ಯಾವುದೇ ಸುಂದರವಾದ ಹುಡುಗಿಯರನ್ನು ಅಡ್ಮಿಟ್ ಮಾಡಿದಾರಂತೆ ಅಂತ ಕೇಳಿದೆ. ಅದಕ್ಕೆ ಮೊದಲು ಆ ಹುಡುಗಿಯನ್ನೇ ನೋಡ್ಬರೋಣ ಅಂತ ಇತ್ತಲೇ ಬಂದೆ. ಅವನ ಮಾತನ್ನು ಕೇಳಿ ಭೂಮಿ ಕಣ್ಣರಳಿಸಿ ನೇರವಾಗಿ ಅಗ್ನಿಯ ಮುಖವನ್ನೇ ನೋಡಿದಳು. ಆ ಕ್ಷಣ ಅಗ್ನಿಯ ಮುಖ ಕಪ್ಪಿಟ್ಟಿದ್ದನ್ನು ಅವಳು ಸ್ಪಷ್ಟವಾಗಿ ಗಮನಿಸಿದಳು. ಅಗ್ನಿಯ ಕಣ್ಣುಗಳು ತನ್ನ ಮೇಲೆಯೇ ನೆಟ್ಟಿರುವುದನ್ನು ಗಮನಿಸಿದ ಭೂಮಿ ದೈನ್ಯವಾಗಿ ಅವನನ್ನು ನೋಡಿದಳು. ಎಂತಲೋ ವಿಚ್ಚು, ನೀನು ಊರವರ ಕೈಯಲ್ಲಿ ಏಟು ತಿಂದೆ ಸಾಯ್ತೀಯಾ ಅಂತ ಕಾಣುತ್ತೆ. ರೋಗಿಯ ಕಡೆಯವರು ಎದುರಿಗಿರುವಾಗಲೇ ನಿನಗೆ ಈ ಸರಸದ ಮಾತುಗಳು ಕೇಳಬೇಕಿತ್ತಾ? ಡಾಕ್ಟರ್ ಸಂಜಯ್ ನಗುತ್ತಲೇ ರೇಗಿಸಿದಾಗ ವಿಘ್ನೇಶ್ ಅವರ ಭುಜಕ್ಕೆ ಮೆಲ್ಲನೆ ಗುದ್ದಿದ. ಹಾಗೆಲ್ಲ ಯಾರೂ ನನ್ನನ್ನು ಚುಚ್ಚುವ ಸಾಹಸ ಮಾಡೋದಿಲ್ಲ ಬಿಡಿ. ಆಮೇಲೆ ಸೌಂದರ್ಯ ಇರೋದೇ ಆರಾಧಿಸುವುದಕ್ಕೆ. ನಾನು ಅದನ್ನೇ ಮಾಡುತ್ತಿದ್ದೇನೆ ಅಷ್ಟೇ. ಮತ್ತು ಭೂಮಿ, ನೀನು ಅಂದುಕೊಂಡಂತೆ ನಿನ್ನ ಬದುಕು ಕೀಳಲ್ಲ ಬಿಡು. ನಿನಗೆ ಅರ್ಧಾಂಗಿಯಾಗಲು ಯಾವ ಗಂಧರ್ವನೇ ಇಳಿದು ಬಂದರೂ ನಿನಗೆ ಈ ಅಗ್ನಿದೇವನೇ ಸರಿಯಾದ ಜೋಡಿ. ಆ ಬೇಡವಾದ ಕೀಳರಿಮೆಯನ್ನೆಲ್ಲ ಮನಸ್ಸಿನಿಂದ ಕಿತ್ತು ಬಿಸಾಕು. ನಿನ್ನ ಪ್ರತಿಯೊಂದು ಕಷ್ಟದಲ್ಲೂ ಬೆಟ್ಟದಂತೆ ಆತ ನಿನಗೆ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದಾನೆ ಎನ್ನುವುದು ನಿನಗೀಗ ಅರ್ಥವಾಗಿರ್ಬೇಕಲ್ವಾ? ಸೊ ನಿನ್ನ ಸುಂದರವಾದ ಬದುಕನ್ನು ಖುಷಿಯಿಂದ ಕಳೆ. ವಿಘ್ನೇಶ್ ಬೇರಾರ ಮುಖವನ್ನೂ ನೋಡದೆ ಎಲ್ಲರೆದುರು ಹಾಗೆ ಹೇಳಿದಾಗ ಸಂಜಯ್ ಮಾತ್ರ ಸಮಾಧಾನದಿಂದ ಮುಗುಳ್ನಕ್ಕರು. ಸಾಮಾನ್ಯ ಡಾಕ್ಟರ್ಗಳಿಗಿಂತ ವಿಘ್ನೇಶ್ ಬಹಳ ಭಿನ್ನವಾಗಿದ್ದ. ರೋಗಿಗಳ ಮನಸ್ಸನ್ನು ಅರಿಯುವ ಅದ್ಭುತವಾದ ಮಾಂತ್ರಿಕ ಶಕ್ತಿ ಅವನಲ್ಲಿತ್ತು. ಅವನು ಚಿಕಿತ್ಸೆ ನೀಡುವ ರೋಗಿಗಳಿಗೆ ಒಬ್ಬ ಡಾಕ್ಟರ್ ತಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎನ್ನುವ ಭಾವನೆನೇ ಬರ್ತಾ ಇರಲಿಲ್ಲ. ಅಗ್ನಿ ಭೂಮಿಯನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿದ. ಸರಿ ಸಂಜಯ್, ನಾನು ಕ್ಯಾಬಿನಲ್ಲಿರ್ತೇನೆ. ಭೂಮಿಗೆ ಬೇರೆ ಯಾವ ಸಮಸ್ಯೆಗಳು ಇಲ್ಲದೆ ಇದ್ದರೆ ಹಿಂದೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು. ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಅಗ್ನಿ ಭೂಮಿಯ ಅಣ್ಣನನ್ನು ಕರೆದುಕೊಂಡು ನನ್ನ ಕ್ಯಾಬಿನ್ಗೆ ಬರಬೇಕು. ವಿಘ್ನೇಶ್ ಮತ್ತೊಮ್ಮೆ ಭೂಮಿಯತ್ತ ತಿರುಗಿ ಕಣ್ಣು ಮಿಟುಕಿಸಿ ಅಗ್ನಿಯ ಭುಜಕ್ಕೆ ತಟ್ಟಿ ಹೊರಗೆ ನಡೆದ. ಅಗ್ನಿ, ಹಾಗಾದರೆ ಹಿಂದೆ ಡಿಸ್ಚಾರ್ಜ್ ಮಾಡ್ಬೋದು. ಅವಳಿಗೆ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ. ಸಂಜಯ್ ಭೂಮಿಯ ಕೇಸ್ ಫೈಲ್ ಅನ್ನು ಮತ್ತೊಮ್ಮೆ ಪರಿಶೀಲಿಸುತ್ತಾ ಖಚಿತಪಡಿಸಿಕೊಂಡ್ರು. ಚೆನ್ನಾಗಿ ಊಟ ಮಾಡಬೇಕು ಭೂಮಿ, ಆರೋಗ್ಯವಾಗಿರಬೇಕು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ತಾನೇ ಈಗ ನಿನಗೊಂದು ಸುಂದರವಾದ ಬದುಕು ಸಿಕ್ಕಿದ್ದು. ಏನೇ ಆದರೂ ಎದೆಗುಂದಬಾರ್ದು. ಯಾವ ಕಷ್ಟ ಬಂದರೂ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವಂತಹ ಗಂಡನಿದ್ದಾಗ ನೀನೇಕೆ ಕೊರಗಬೇಕು? ಇನ್ನು ಮುಂದೆ ಇಂಥದ್ದೊಂದು ಸ್ಥಿತಿಯಲ್ಲಿ ನಾನು ನಿನ್ನನ್ನು ನೋಡಬಾರ್ದು, ತಿಳಿತೆ? ಸಂಜಯ್ ಸಮಾಧಾನದಿಂದ ಹೇಳಿದ್ದನ್ನು ಕೇಳಿ ಅವಳು ಮುಗುಳ್ನಗುತ್ತಲೇ ತಲೆಯಾಡಿಸಿದಳು. ಸಂಜಯ್ ಹೋದ ತಕ್ಷಣ ಭಾಸ್ಕರ್ ಅವಳ ಬಳಿ ಬಂದು ಕುಳಿತ. ನನಗೀಗ ಯಾವ ತೊಂದರೆನೂ ಇಲ್ಲ ಅಣ್ಣ, ನಾನೀಗ ಆರಾಮಾಗಿದ್ದೀನಿ. ಅವಳು ಭಾಸ್ಕರ್ನ ಭುಜಕ್ಕೆ ತಲೆಯೊರಗಿಸಿಕೊಂಡು ಹೇಳಿದಾಗ ಅವನು ಅವಳ ತಲೆ ಸವರಿದ. ನನಗೇನೂ ಅರ್ಥವಾಗ್ತಿಲ್ಲ ಪುಟ್ಟಿ. ನಿನಗೆ ಆ ಮನೆಯಲ್ಲಿ ಉಸಿರುಗಟ್ಟಿದಂತೆ ಅನ್ನಿಸಿದರೆ ನಮ್ಮ ಮನೆಗೆ ಬಂದು ಬಿಡು. ನಿನ್ನನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಹಾಗೆ ನೀನು ಅವಳನ್ನು ನೋಡಿಕೊಳ್ಳಬೇಕೆಂದರೆ ಆ ಮಾಳುವನ್ನು ಮದುವೆಯಾಗಿ ಮನೆಗೆ ಕರೆತಂದು ಅವಳನ್ನು ನೋಡ್ಕೊ. ಅದನ್ನು ಬಿಟ್ಟು ನನ್ನ ಹೆಂಡತಿಯನ್ನು ನೋಡಿಕೊಳ್ಳಲು ಬೇರೆ ಯಾವನೂ ಪರದಾಡುವ ಅಗತ್ಯವಿಲ್ಲ. ಅಗ್ನಿ ದಿಢೀರನೆ ಹೇಳಿದ ಮಾತನ್ನು ಕೇಳಿ ಇಬ್ಬರು ಪರಸ್ಪರ ಮುಖಾಮುಖಿ ನೋಡಿಕೊಂಡರು. ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಅಗ್ನಿ. ಅಲ್ಲಿ ಆ ಹೆಂಗಸು ಪದೇ ಪದೇ ಎದುರಾಗುತ್ತಾಳಲ್ಲ, ಅದಕ್ಕೆ ಹಾಗೆ ಹೇಳಿದ್ದು. ಹೇಗೆ ಹೇಳಿದ್ರು ಅದರಲ್ಲೊಂದು ಅರ್ಥವಿದ್ದೇ ಇದೆ. ಮುಂದೆ ಹಿಂದೆ ನೋಡದೆ
ನಾನು ಇವಳ ಕೊರಳಿಗೆ ತಾಳಿ ಕಟ್ಟಿದ್ದು, ಎಂದೆಂದಿಗೂ ನನ್ನ ಉಸಿರಾಗಿ ನನ್ನ ಜೊತೆಯಲ್ಲಿರಲೆಂದು. ಆಮೇಲೆ ನಿಮ್ಮ ಜನ್ಮದಾತೆ ಅಂತ ಹೇಳಿಕೊಳ್ಳುವವರನ್ನು ನೋಡಿ ಬೆದರಿ ಓಡಿ ಹೋಗಲು ನಾನು ಬಿಡೋದಿಲ್ಲ. ನಾವು ಅವರೆದುರು ಗೆದ್ದು ನಿಲ್ಲಬೇಕು, ನಿಂತು ಗೆಲ್ಲಬೇಕು. ಅದನ್ನು ಬಿಟ್ಟು ಬೆದರಿ ಓಡಲಾರಂಭಿಸಿದರೆ ಎಂದಿಗೂ ನಮಗೆ ಉಳಿಗಾಲವಿಲ್ಲ. ಅಗ್ನಿಗೆ ಎದುರು ಮಾತನಾಡಲಾಗದೆ ಅವರಿಬ್ಬರು ಮೌನವಾಗಿ ಅದನ್ನೇ ಕೇಳುತ್ತಿದ್ದರು. ನಾನು ಭೂಮಿಯನ್ನು ಮನೆಗೆ ಕರೆದುಕೊಂಡು ಹೋಗ್ತೀನಿ ಬಾವ, ನೀನು ನಮ್ಮ ಜೊತೆ ಬರಬೇಕು. ನಾವು ಮಹೇಶ್ ಬಳಿ ಮಾತನಾಡಿ ನಾಳೆನೇ ಮಾಳುವನ್ನು ಹೆಣ್ಣು ನೋಡೋದಕ್ಕೆ ಹೋಗಬೇಕು. ನಿನಗೊಬ್ಬಳು ಜೊತೆಯಾದರೆ ನನ್ನ ಭೂಮಿಗೂ ಅದೊಂದು ಸಮಾಧಾನವಾಗುತ್ತೆ ಅಲ್ವಾ? ಅಗ್ನಿ ಭೂಮಿ ಅತ್ತ ನೋಡಿ ಹುಬ್ಬೇರಿಸಿದ. ಅದು ನಿಜ, ನನಗೆ ಅಣ್ಣನ ವಿಚಾರದಲ್ಲಿ ನಿಜಕ್ಕೂ ಬಹಳ ನೋವಿದೆ. ಆ ದೊಡ್ಡ ಮನೆಯಲ್ಲಿ ಅಣ್ಣ ಒಬ್ಬನೇ ಇರೋದನ್ನು ನೆನೆಸ್ಕೊಂಡ್ರೆ ನನಗೆ ಸಂಕಟವಾಗುತ್ತೆ. ಅವಳ ಕಣ್ಣುಗಳು ತುಂಬಿ ಬರುವುದನ್ನು ಕಂಡು ಭಾಸ್ಕರ್ ಅವಳನ್ನು ಅಪ್ಪಿಕೊಂಡ. ನೀನು ಮೊದಲ ಬಾರಿಗೆ ಒಂದು ಆಸೆ ಪಟ್ಟಿದ್ದೀಯಲ್ಲ, ನಾನು ಹಿಂದೆ ಮಹೇಶ್ಗೆ ಕಾಲ್ ಮಾಡಿ ಮಾತನಾಡ್ತೀನಿ. ಆಮೇಲೆ ಅವರ ಬಿಡುವನ್ನು ನೋಡಿಕೊಂಡು ಹೆಣ್ಣು ನೋಡಲು ಹೋಗೋಣ. ಭಾಸ್ಕರ್ ಭರವಸೆ ನೀಡಿದೊಡನೆ ಭೂಮಿ ಸಂತೋಷದಿಂದ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಭೂಮಿ ಸುಮಿತ್ರ ಕೋಣೆಗೆ ಬಂದಾಗ ಅವಳಿಗೆ ತಂದಿದ್ದ ಬಿಸಿ ಬಿಸಿ ಮಸಾಲೆ ದೋಸೆಯನ್ನು ತಿನ್ನಲು ಕೊಟ್ಟು ಅಗ್ನಿ ಭಾಸ್ಕರ್ನೊಡನೆ ವಿಘ್ನೇಶ್ನನ್ನು ಭೇಟಿಯಾಗಲು ಹೋದ. ಕ್ಯಾಬಿನ್ನಲ್ಲಿ ವಿಘ್ನೇಶ್ ಬೇರಾವುದೋ ಕಾಲ್ನಲ್ಲಿ ಬ್ಯುಸಿಯಾಗಿದ್ದ. ಅವರಿಬ್ಬರಿಗೂ ಒಳಗೆ ಬರಲು ಸನ್ನೆ ಮಾಡಿ ಅವನು ಮತ್ತೆ ಕಾಲ್ ಕಡೆ ಗಮನ ಹರಿಸಿದ. ಅಮ್ಮ, ನಾನು ಹೇಳೋದನ್ನು ಕೇಳು. ಈಗ ತೋಟದ ಕಡೆ ಹೋಗಬೇಡ, ಅಲ್ಲಿ ವಿಪರೀತ ಕಾಡು ಬೆಳೆದಿದೆ. ನಾನು ಬಂದ ಮೇಲೆ ತೆಂಗಿನಕಾಯಿ ಕೀಳಲು ಸುಗ್ಗು ಅಣ್ಣನನ್ನು ಕರೆಯುತ್ತಾ ಇದ್ದೇನೆ. ನನ್ನ ಮಾತು ಮೀರಿ ನೀವಿಬ್ಬರು ತೋಟದ ಕಡೆಗೆ ಹೋಗಿದ್ದು ನನಗೆ ಗೊತ್ತಾದರೆ ಆಮೇಲೆ ನೋಡಿ. ಅವನ ಧ್ವನಿಯಲ್ಲಿ ಸ್ವಲ್ಪ ಕಠಿಣತೆ ಇತ್ತು. ಅಷ್ಟರಲ್ಲೇ ಆ ಕಡೆಯಿಂದ ಯಾರದೋ ಮುದ್ದಾದ ಧ್ವನಿ ಕೇಳಿಸತೊಡಗಿತು. ನನ್ನ ಮುದ್ದಿನ ಹೆಂಡತಿ, ದಯವಿಟ್ಟು ಫೋನ್ ಇಡು, ಇಲ್ಲದೇ ಇದ್ದರೆ ನಾನು ಬಾಯಿಗೆ ಬಂದಂತೆ ಬೈಬೇಕಾಗತ್ತೆ. ನನ್ನ ಮಗು ನಿನ್ನ ಹೊಟ್ಟೆಯಲ್ಲಿದೆ ಎನ್ನುವ ಒಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಸುಮ್ಮನೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ ನೀನು. ಆ ಕಡೆಯಿಂದ ಮತ್ತೆ ಏನೋ ಕೇಳಿ ಬಂದಾಗ ವಿಘ್ನೇಶ್ ಒಮ್ಮೆ ನಕ್ಕ. ಹೌದೇ, ನನಗೂ ಅದೇ ಭಯ ಕಾಡ್ತಾ ಇದೆ. ನಿನ್ನ ಆ ಗುಣ ನನ್ನ ಮಗುವಿಗೂ ಬಂದರೆ ನನ್ನ ಪಾಡು ಮುಗಿದಂತೇನೆ. ಸದ್ಯಕ್ಕೆ ಫೋನ್ ಇಡು, ನನಗಿಲ್ಲಿ ಬಹಳ ಕೆಲಸ ಇದೆ. ಮತ್ತೊಂದು ತುದಿಯಲ್ಲಿ ಗಿಳಿಪಾಠದಂತೆ ಮಾತನಾಡುತ್ತಿದ್ದ ತನ್ನ ಪ್ರೀತಿಯ ಹೆಂಡತಿಯನ್ನು ಸಮಾಧಾನಪಡಿಸಿ ವಿಘ್ನೇಶ್ ಕಾಲ್ ಕಟ್ ಮಾಡಿದಾಗ ಅಗ್ನಿ ಮತ್ತು ಭಾಸ್ಕರ್ ಅವನನ್ನೇ ನೋಡುತ್ತಾ ಕುಳಿತಿದ್ದರು. ಸಾರಿ ಗಾಯ್ಸ್, ಮನೆಯಿಂದ ಕಾಲ್ ಬಂದಿತ್ತು. ಅಮ್ಮ ಮತ್ತು ಹೆಂಡತಿ ಕಾಲ್ ಮಾಡಿದರೆ ಕಟ್ ಮಾಡೋದಕ್ಕೆ ಆಗೋದಿಲ್ವಲ್ಲ. ಅದು ಅಲ್ಲದೆ ಅವಳಿಗೆ ಪ್ರೆಗ್ನೆಂಟ್ ಬೇರೆ. ವಿಘ್ನೇಶ್ ಮುಗುಳ್ನಗುತ್ತಲೇ ಹೇಳಿದ್ದನ್ನು ಕೇಳಿ ಅಗ್ನಿ ಮತ್ತು ಭಾಸ್ಕರ್ ಕಣ್ಣರಳಿಸಿದರು. ಹಾಗಾದರೆ ಡಾಕ್ಟರ್ಗೆ ಮದುವೆ ಆಗಿದೆನಾ? ಅಗ್ನಿ ಆಶ್ಚರ್ಯದ ಪ್ರಶ್ನೆಯನ್ನು ಕೇಳಿ ವಿಘ್ನೇಶ್ ಮುಗುಳ್ನಕ್ಕ. ನೋಡು ಅಗ್ನಿ, ಸಂಜಯ್ ಹೇಳಿದಂತೆ ನಾನೇನು ಹುಡುಗಿಯರ ಹಿಂದೆ ಬೀಳುವವನಲ್ಲ. ರೋಗಿಗಳ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ವೇ? ಅದಕ್ಕೆ ಅವರನ್ನು ನಗಿಸೋದಕ್ಕೆ ಹೀಗೆ ಸಣ್ಣ ಪುಟ್ಟ ತುಂಟಾಟಗಳನ್ನ ಆಡ್ತೇನೆ ಅಷ್ಟೇ. ನನ್ನ ಮದುವೆಯಾಗಿ 2 ವರ್ಷ ಆಯಿತು. ಈಗ ನನ್ನ ಹೆಂಡತಿ 5 ತಿಂಗಳು ಬಸ್ರಿ. ಅದೆಲ್ಲ ಇರಲಿ, ನಾವೀಗ ಭೂಮಿ ಬಗ್ಗೆ ಮಾತಾಡೋಣ. ಹಾಗಾದರೆ ಭಾಸ್ಕರ್, ನಿನ್ನನ್ನು ನಾನು ಏಕೆ ಕರೆದಿದ್ದೇನಂತ ಗೊತ್ತಾ? ಒಬ್ಬ ಡಾಕ್ಟರ್ ಎನ್ನುವ ವೃತ್ತಿಯಿಂದ ಹೊರಬಂದು ಯೋಚಿಸಿದ್ರೆ ನಿನ್ನ ಕಪಾಳಕ್ಕೆರಡು ಬಾರಿಸ್ಬೇಕು ಅನಿಸುತ್ತೆ. ಊರವರು ಏನೋ ಆಡ್ಕೊಂಡ್ರು ಅಂತ ನಿನ್ನ ಸ್ವಂತ ತಂಗಿಯನ್ನೇ ಹಾಗೆ ದೂರ ತಳ್ಳೋದು ಅಣ್ಣನಾದವನಿಗೆ ಸರಿ ಏನಪ್ಪ? ಅವನ ಆ ಪ್ರಶ್ನೆ ಎದುರು ಭಾಸ್ಕರ್ನ ಮುಖ ತಲೆ ತಗ್ಗಿಸುವಂತಾಯಿತು. ಹೀಗೆ ತಲೆ ತಗ್ಗಿಸಿ ಕೂರದೆ ನಾನು ಹೇಳುವುದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋ ಭಾಸ್ಕರ್. ಭೂಮಿ ಅಂತ ಹುಡುಗಿ ನಮಗೆ ಸಿಕ್ಕಿದ್ದೇ ದೊಡ್ಡ ಅದೃಷ್ಟ ಎಂದು ಭಾವಿಸಬೇಕು. ಮಾನಸಿಕವಾಗಿ ಅಷ್ಟೊಂದು ಕುಗ್ಗಿ ಹೋಗಿದ್ದ ಆ ಜೀವ ಈಗ ನಮ್ಮೊಡನೆ ನಗುನಗುತ್ತಾ ಮಾತನಾಡ್ತಾ ಇದ್ದಾಳೆ ಅಂದರೆ ಅದು ದೇವರ ಕೃಪೆ ಎಂದುಕೊಳ್ಳಿ. ಸಾಮಾನ್ಯವಾಗಿ ಹೀಗೆ ನಗುನಗುತ್ತಾ ಮಾತನಾಡುವ ಭೂಮಿ ಇಲ್ಲಿಯವರೆಗೆ ತಾನು ಅನುಭವಿಸಿದ ಕಷ್ಟಗಳನ್ನೆಲ್ಲ ಯಾರೊಂದಿಗೂ ಹಂಚಿಕೊಳ್ಳದೆ ತನ್ನ ಮನಸ್ಸಿನ ಆಳದಲ್ಲೇ ಹುದುಗಿಸಿ ಇಟ್ಟುಕೊಂಡಿದ್ದಾಳೆ. ಅವಳ ನೋವನ್ನು ಆಲಿಸುವವರು ಯಾರಾದರೂ ಇದ್ದಿದ್ರೆ ಅವಳಿಗೆ ಆ ಗತಿನೇ ಬರ್ತಾ ಇರಲಿಲ್ಲ. ಡಾಕ್ಟರ್, ಇನ್ನು ಮುಂದೆ ಅವಳಿಗೆ ಬೇರೆ ಯಾವುದಾದ್ರೂ ತೊಂದರೆ ಆಗಬಹುದಾ? ಅಗ್ನಿ ಆತಂಕದಿಂದಲೇ ಕೇಳಿದ. ಒಬ್ಬ ಮನುಷ್ಯನ ಮನಸ್ಸಿನ ಸ್ಥಿತಿಯನ್ನು ನಾವು ನಿಖರವಾಗಿ ಊಹಿಸಲು ಸಾಧ್ಯವಿಲ್ಲ. ಅಗ್ನಿ, ಬಹುಶಃ ಅವಳಿಗೆ ಇನ್ನು ಮುಂದೆನೂ ಇಂಥದ್ದೊಂದು ಪರಿಸ್ಥಿತಿ ಎದುರಾಗದಿರಬಹುದು. ಆದರೆ ಎದುರಾದರೂ ಆಗಬಹುದು. ಏಕೆಂದರೆ ಅವಳು ಸಾಗುತ್ತಿರುವ ಸನ್ನಿವೇಶಗಳೇ ಅವಳನ್ನು ಆ ಸ್ಥಿತಿಗೆ ದೂಡುತ್ತಾ ಇವೆ.
ಹಾಗಾಗಿ ಅವಳು ಏನು ಹೇಳಬೇಕೆಂದಿದ್ದಾಳೋ, ಅವಳ ಕಷ್ಟಗಳೇನು, ಅವಳ ಸಂತೋಷಗಳೇನು ಎನ್ನುವುದನ್ನೆಲ್ಲ ಕೇಳಿಸಿಕೊಳ್ಳಲು ಯಾರಾದರೂ ಒಬ್ಬರು ಅವಳ ಜೊತೆಗಿರಲೇಬೇಕು. ತನಗೆ ಯಾರೂ ಇಲ್ಲ ಎನ್ನುವ ಒಂಟಿತನ ಭಾವನೆಯಿಂದಲೇ ಈ ಪರಿಸ್ಥಿತಿ ನಿರ್ಮಾಣವಾಗೋದು. ನೀವಿನ್ನೂ ಬೇರೇನೂ ಮಾಡಬೇಕಿಲ್ಲ. ಅವಳನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಜೊತೆಯಾಗಿರಿ ಸಾಕು. ಅವಳಿಗೆ ಯಾವ ತೊಂದರೆನೂ ಆಗೋದಿಲ್ಲ. ವಿಘ್ನೇಶ್ ಹೇಳಿದ್ದನ್ನೆಲ್ಲ ಅಗ್ನಿ ಮತ್ತು ಭಾಸ್ಕರ್ ಬಹಳ ಶ್ರದ್ಧೆಯಿಂದ ಆಲಿಸಿದರು. ಏಕೆಂದರೆ ಅವರಿಗೆ ಪ್ರಪಂಚದ ಬೇರೆಲ್ಲದಕ್ಕಿಂತಲೂ ಭೂಮಿಯೇ ಅತಿ ಮುಖ್ಯವಾಗಿದ್ದಳು. ಸ್ವಲ್ಪ ಹೊತ್ತು ವಿಘ್ನೇಶ್ ಅವರೊಟ್ಟಿಗೆ ಮಾತನಾಡುತ್ತಿದ್ದ. ಸ್ವಲ್ಪ ಸಮಯದ ನಂತರ ಅಗ್ನಿ ಮತ್ತು ಭಾಸ್ಕರ್ ಹೊರಡಲು ಸಿದ್ಧರಾದಾಗ ವಿಘ್ನೇಶ್ ಅಗ್ನಿಯನ್ನು ಮಾತ್ರ ಅಲ್ಲೇ ಕೂರಲು ಹೇಳಿದ. ಭೂಮಿಯ ಗಂಡನಾಗಿರೋದ್ರಿಂದ ವೈಯಕ್ತಿಕವಾಗಿ ಏನಾದರೂ ಮಾತನಾಡಬೇಕಾಗಿರೋದು ಎಂದುಕೊಂಡ ಭಾಸ್ಕರ್ ಭೂಮಿಯ ಕೋಣೆಯತ್ತ ನಡೆದ. ಸೌಮ್ಯ ಹುಚ್ಚು ಹಿಡಿದವರಂತೆ ಮನೆಯಲ್ಲಿ ಅತ್ತಿಂದಿತ್ತ ಅಲೆದಾಡುತ್ತಾ ಇರೋದನ್ನು ಕಂಡು ಸುಧೀಂದ್ರ ಅವರನ್ನು ಹಿಡಿದು ಕೂರಿಸಿ ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ನನಗೆ ತಡೆಯಲಾಗುತ್ತಿಲ್ಲ ರೀ. ನನ್ನ ಮಗಳು ಆ ಮನೆಯಲ್ಲಿ ಹುಚ್ಚಿ ಅಂತೆ ಒದ್ದಾಡ್ತಾ ಇದ್ದಾಳೆ. ಆ ಹುಡುಗಿಯನ್ನು ಆ ಸ್ಥಿತಿಗೆ ತಂದವರೇ ನೀವು. ಈಗ ಯಾರ ಮುಂದೆ ಈ ನಾಟಕ ಆಡ್ತಾ ಇದ್ದೀರಿ? ಮಗಳು ಎಂದು ಕರೆದು ಅವರ ಹತ್ತಿರ ಸುಳಿಯುವ ಯೋಗ್ಯತೆಯಾದರೂ ನಿಮಗಿದೇನಾ? ಇಲ್ಲಿ ಕುಳಿತು ಕೇವಲ ನಿಮ್ಮ ಬೂಟಾಟಿಕೆಯನ್ನು ಪ್ರದರ್ಶಿಸ್ತಾ ಇದ್ದೀರಿ. ನನಗಾಗಿ ಅಲ್ಲವೇ ಅಪ್ಪ ನಿಮ್ಮನ್ನು ಮದುವೆಯಾಗಿ ನನಗೆ ಅಮ್ಮನಾಗಿ ಕರೆತಂದದ್ದು? ಯಾಕಪ್ಪ ಹೀಗೆ ಮಾಡಿದೆ? ಆ ಇಬ್ಬರು ಮಕ್ಕಳ ಶಾಪ ನನ್ನ ತಲೆಯ ಮೇಲೆ ಗಿರ್ಕಿ ಹೊಡೆತಿರೋವಂತೆ ಭಾಸವಾಗ್ತಾ ಇದೆ ನನಗೆ. ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ಆಗಿದ್ದೆಲ್ಲ ಆಗಿ ಹೋಯಿತು. ಇನ್ನು ಮುಂದೆ ವಿನಾಕಾರಣ ಭೂಮಿಯ ಬದುಕಿನಲ್ಲಿ ಇಣುಕಿ ನೋಡುವ ಪ್ರಯತ್ನವನ್ನು ಮಾಡಬೇಡಿ. ಹಾಗೆಯೇ ಅಭಿಗೂ ಬೇರೊಂದು ಮದುವೆ ಮಾಡಬೇಕು. ಇನ್ನು ಅಗ್ನಿಯ ಹೆಸರು ಹೇಳಿಕೊಂಡು ಇಲ್ಲಿ ನಾಟಕವಾಡಿದರೆ ನಾನೊಬ್ಬ ಅಣ್ಣನಾಗಿ ನನ್ನ ಅಧಿಕಾರವನ್ನು ಚಲಾಯಿಸಬೇಕಾಗತ್ತೆ. ನಿಮ್ಮನ್ನು ನಾನು ಯಾವತ್ತೂ ಅಮ್ಮನಂತೆಯೇ ಕಂಡಿದ್ದೇನೆ. ಆ ಗೌರವದಿಂದಲೇ ಹೇಳುತ್ತಿದ್ದೇನೆ. ಅವಳಿಗೆ ಮಾಡಬೇಕಾದ ಅನ್ಯಾಯವನ್ನೆಲ್ಲ ನೀವು ಮಾಡಿ ಆಗಿದೆ. ಇನ್ನಾದರೂ ಅವಳ ಪಾಡಿಗೆ ಅವಳನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಿ. ಅವಳು ಹಂಬಲಿಸಿದಾಗ ಸಿಗದ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಈಗ ಅವಳಿಗದು ಬೇಡವಾದಾಗ ಬಲವಂತವಾಗಿ ಹೇರುವ ಅಗತ್ಯವಿಲ್ಲ. ಅವಳಿಗದು ಇಷ್ಟವಿಲ್ಲವೆಂದಾಗ ಮೇಲೆ ಸುಮ್ಮನೆ ಅಲ್ಲಿಂದ ಹಿಂತಿರುಗಿ ಬನ್ನಿ. ಆ ಜೀವವನ್ನು ಮತ್ತೆ ಮತ್ತೆ ಹುಚ್ಚಿಯನ್ನಾಗಿಸಿ ಅವಳ ಬದುಕನ್ನು ಕತ್ತಲಿಗೆ ದೂಡಬೇಡಿ. ಇದು ನನ್ನ ಕಳಕಳಿಯ ವಿನಂತಿ. ಅಪ್ಪು ಅಷ್ಟು ಹೇಳಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಾಗ ಸುಧೀಂದ್ರ ಸೌಮ್ಯಳ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಪಡಿಸಲು ನೋಡಿದರು. ಆದರೆ ಅಪ್ಪು ಹೇಳಿದ ಆ ಕಟು ಸತ್ಯವನ್ನು ಒಪ್ಪಿಕೊಳ್ಳಲಾಗದೆ ಸೌಮ್ಯಳ ಕಣ್ಣುಗಳು ಅಶ್ರುಧಾರೆ ಸುರಿಸ್ತಾ ಇದ್ವು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.